ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಂತಹ ಮಿಸ್ಟೇಕ್ಸ್ ಬಗ್ಗೆ ಇಲ್ಲಿ ಹೇಳಲಿದ್ದೇನೆ. ಈ ಮಿಸ್ಟೇಕ್ನಿಂದಾಗಿ ಚಾನಲ್ ಗ್ರೋ ಆಗಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ವ್ಯೂಸ್ ಬರಲ್ಲ. ಸೊ ಹೊಸ ಯೂಟ್ಯೂಬರ್ಸ್ಗಳು ತಮ್ಮ ಹೊಸ ಚಾನಲ್ ಮಾಡಿ ಅವರು ಮಾಡುವಂಥ ಮಿಸ್ಟೇಕ್ಸ್ನಿಂದಾಗಿ ಚಾನಲ್ ಗ್ರೋ ಆಗೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಕೆಲವು ಮಿಸ್ಟೇಕ್ಸ್ ಹೀಗಿವೆ, ನಾನು ಹೇಳ್ತೇನೆ ಅವುಗಳನ್ನು ನೀವು ನಿಶ್ಚಿತವಾಗಿಯೂ ನಿಮ್ಮ ಚಾನಲ್ ಮೇಲೆ ಮಾಡ್ತಿದ್ದೀರಾ. ಹಾಗಾಗಿ ಚಾನಲ್ ಗ್ರೋ ಆಗ್ತಿಲ್ಲ, ವಿಡಿಯೋ ರ್ಯಾಂಕ್ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಿಲ್ಲ. ಸ್ನೇಹಿತರೆ, ನೀವು ತಪ್ಪದೆ ಡೈಲಿ ವಿಡಿಯೋ ಹಾಕ್ತಿದ್ದೀರಾ, ರೆಗ್ಯುಲರ್ ಆಗಿ ಟೈಮಿಗೆ ವಿಡಿಯೋ ಹಾಕಿದರೂ ಕೂಡ ವಿಡಿಯೋ ಮೇಲೆ ವ್ಯೂಸ್ ಇಲ್ಲ, ನಿಮ್ಮ ಚಾನಲ್ ಗ್ರೋ ಆಗ್ತಿಲ್ಲ, ನಿಮ್ಮ ವಿಡಿಯೋ ರ್ಯಾಂಕ್ ಆಗ್ತಿಲ್ಲ ಅಂದರೆ ನೀವು ಕೂಡ ಆ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ. ಹಾಗಾಗಿ ಈ ಸಮಸ್ಯೆ ಆಗ್ತಿದೆ ಸ್ನೇಹಿತರೆ. ನೀವು ಮಾಡ್ತಿರೋ ಈ ಮಿಸ್ಟೇಕ್ನಿಂದಾಗಿ ಯೂಟ್ಯೂಬ್ ನಿಮ್ಮ ಚಾನಲ್ ಇಂಪ್ರೆಷನ್ ವ್ಯೂವರ್ಸ್ಗೆ ಕಳಿಸ್ತಿಲ್ಲ, ಇದರಿಂದ ಚಾನಲ್ಗೆ ಬೂಸ್ಟ್ ಸಿಗಲ್ಲ. ಸೊ ಯಾವೆಲ್ಲ ಮಿಸ್ಟೇಕ್ಸ್ ನಾವು ಮಾಡಬಾರ್ದು ಅನ್ನೋದು ಇಲ್ಲಿ ನಾವು ನೋಡೋಣ. ಸೊ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ. ನಾನು ಹೇಳಿಕೊಡೋ ಈ ಮಿಸ್ಟೇಕ್ಸ್ ನೀವು ಮಾಡ್ತಿದ್ರೆ ಅದನ್ನು ಸರಿ ಮಾಡಿಕೊಂಡ್ರೆ ಚಾನಲ್ ಗ್ರೋ ಆಗೋದ್ರಿಂದ ಯಾರೂ ಕೂಡ ತಡೆಯೋಕೆ ಸಾಧ್ಯ ಇಲ್ಲ. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಆ ಮಿಸ್ಟೇಕ್ಸನ್ನು. ಸ್ನೇಹಿತರೆ, ಇಲ್ಲಿ ಮೊಟ್ಟ ಮೊದಲ ಮಿಸ್ಟೇಕ್ ನೋಡೋದಾದರೆ ಅದು ಚಾನಲ್ ಹೆಸರು ಆಯ್ಕೆ ಮಾಡುವಾಗ. ಸ್ನೇಹಿತರೆ, ಎಸ್, ನೀವು ನಿಮ್ಮ ಚಾನಲ್ ಕ್ರಿಯೇಟ್ ಮಾಡುವಾಗ ಹಿಂದೆ ಮುಂದೆ ನೋಡದೆ, ಏನೂ ಕೂಡ ಯೋಚನೆ ಮಾಡದೆ ಏನೋ ಒಂದು ಚಾನಲ್ ಹೆಸರು ಹಾಕಿ ಚಾನಲ್ ಕ್ರಿಯೇಟ್ ಮಾಡಿಬಿಡ್ತೀರಾ. ಚಾನಲ್ ಕ್ರಿಯೇಟ್ ಮಾಡೋ ಸಮಯದಲ್ಲಿ ನೀವು ಇದೇ ಕೆಟಗರಿ ಮೇಲೆ ನಾನು ಕೆಲಸ ಮಾಡಬೇಕಾಗಿದೆ ಅಂತ ಯೋಚನೆ ಮಾಡಲ್ಲ. ಸೊ ಮುಂದೆ ನೀವು ಇಟ್ಟಿರೋ ಚಾನಲ್ ಹೆಸರು ನೀವು ಮಾಡ್ತಿರೋ ಕೆಟಗರಿಗೆ ಸರಿ ಹೊಂದಲ್ಲ. ಈ ಕಂಡೀಷನ್ನಲ್ಲಿ ನಿಮ್ಮ ವ್ಯೂವರ್ಸ್ ಕನ್ಫ್ಯೂಸ್ ಆಗ್ತಾರೆ, ಇದರಿಂದ ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಹೀಗಾದಾಗ ನೀವೇನು ಮಾಡ್ತೀರಾ, ಅಗೇನ್ ನಿಮ್ಮ ಚಾನಲ್ ಹೆಸರು ಚೇಂಜ್ ಮಾಡ್ತೀರಾ. ಇದರಿಂದ ನಿಮ್ಮ ಚಾನಲ್ ಮೇಲಿರುವ 300-400 ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ, ಈ ಚಾನಲ್ ನಿಮ್ಮದೇನಾ ಇಲ್ಲ ನಾನು ಇನ್ನಾರಿಗೂ ಸಬ್ಸ್ಕ್ರೈಬ್ ಆಗಿದ್ದೀನಾ ಅಂತ ಅವರು ಕೂಡ ಕನ್ಫ್ಯೂಸ್ ಆಗ್ತಾರೆ. ಸೊ 200-300 ಬರೋ ವ್ಯೂಸ್ ಕೂಡ ಡೌನ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಅದಕ್ಕಾಗಿ ಈ ಮಿಸ್ಟೇಕ್ ನಿಮ್ಮ ಚಾನಲ್ ಮೇಲೆ ಮಾಡಲಿಕ್ಕೆ ಹೋಗಬೇಡಿ. ಚಾನಲ್ ಸ್ಟಾರ್ಟ್ ಮಾಡುವಾಗಲೇ ನಿಮ್ಮ ಚಾನಲ್ ಟಾಪಿಕ್ಗೆ ಹೊಂದುವಂಥ ಹೆಸರು ಇಡೋದು ತುಂಬ ಮುಖ್ಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ನಾವು ಮಾಡೋ ಸೆಕೆಂಡ್ ಮಿಸ್ಟೇಕ್. ನೋಡಿ ಸ್ನೇಹಿತರೆ, ನಾವು ಚಾನಲ್ ಏನೋ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ಒಳ್ಳೆ ವಿಡಿಯೋಸ್ ಎಲ್ಲ ಹಾಕ್ತೀವಿ, ಆದರೆ ನಾವು ಥಂಬ್ನೇಲ್ ಮೇಲೆ ಗಮನ ಕೊಡಲ್ಲ. ವಿಡಿಯೋಗೆ ಥಂಬ್ನೇಲ್ ಬಹು ಮುಖ್ಯ ಸ್ನೇಹಿತರೆ. ನೀವು ಎಷ್ಟೇ ಒಳ್ಳೆ ವಿಡಿಯೋ ಮಾಡಿ ಹಾಕಿ ನಿಮ್ಮ ವಿಡಿಯೋ ವ್ಯೂವರ್ಸ್ ಮುಂದೆ ಬಂದಾಗ ಅಟ್ರಾಕ್ಟಿವ್ ಥಂಬ್ನೇಲ್ ಇಲ್ಲ ಅಂದರೆ ಅದಕ್ಕೆ ಕ್ಲಿಕ್ ಮಾಡಲ್ಲ, ವಿಡಿಯೋ ನೋಡಲ್ಲ. ನೆನಪಿಡಿ, ವಿಡಿಯೋ ಎಷ್ಟೇ ಚೆನ್ನಾಗಿ ಮಾಡಿದರೂ ವಿಡಿಯೋದಲ್ಲಿ ಏನಿದೆ ಅಂತ ನೋಡಬೇಕಾದ್ರೆ ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿರೋದು ತುಂಬ ಮುಖ್ಯ. ಥಂಬ್ನೇಲ್ ನೋಡೇನೆ ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿದ್ರೇ ಮಾತ್ರ ವ್ಯೂವರ್ಸ್ ನಿಮ್ಮ ವಿಡಿಯೋ ನೋಡೋದು ಸ್ನೇಹಿತರೆ. ಅದಕ್ಕೆ ಹೇಳೋದು, ವಿಡಿಯೋ ಮಾಡಲಿಕ್ಕೆ 1 ಗಂಟೆ ಟೈಮ್ ತೊಗೊಂಡ್ರೆ ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡಲಿಕ್ಕೆ ಅಂತ ಅರ್ಧ ಗಂಟೆ ಟೈಮ್ ಕೊಡಬೇಕು. ಇನ್ನೊಂದು ಸ್ನೇಹಿತರೆ, ನೀವು ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕಾದ್ರೆ ಥಂಬ್ನೇಲ್ ಡಿಸೈನ್ ಮತ್ತು ಅದರಲ್ಲಿ ಬಳಸೋ ಅಕ್ಷರಗಳು ಮತ್ತು ಅದರ ಕಲರ್ ಸರಿಯಾಗಿ ಸೆಲೆಕ್ಟ್ ಮಾಡಬೇಕು. ನೀವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ವ್ಯೂವರ್ಸ್ ಮುಂದೆ ಬಂದರೆ ಈ ವಿಡಿಯೋ ಈ ಚಾನಲ್ದೇ ಅಂತ ಅವರಿಗೆ ಅನ್ನಿಸ್ಬೇಕು, ಆ ರೀತಿಯಾಗಿರಬೇಕು ಥಂಬ್ನೇಲ್. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ನಾವು ಮಾಡೋ ಮೂರನೇ ಮಿಸ್ಟೇಕ್. ಸೊ ಆ ಮಿಸ್ಟೇಕ್ ಸ್ನೇಹಿತರೆ, ಫೇಕ್ ಸಬ್ಸ್ಕ್ರೈಬರ್ಸ್, ಫೇಕ್ ವಾಚ್ ಟೈಮ್, ಫೇಕ್ ವ್ಯೂಸ್. ಸ್ನೇಹಿತರೆ, ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ 0ದಿಂದ ಸ್ಟಾರ್ಟ್ ಮಾಡಿರ್ತೀವಿ. ಆಗ ನಮ್ಮ ಚಾನಲ್ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸೋದು, ಅವರ ಮೊಬೈಲ್ನಿಂದ ವಿಡಿಯೋ ನೋಡೋದು, ಹೀಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೀಗೆ ಏನೋ ಒಂದು 200-300 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿಕೊಳ್ತೀವಿ. ಬಟ್ ಈ ಬಂದಿರೋ 200-300 ಸಬ್ಸ್ಕ್ರೈಬರ್ಸ್ ಮುಂದೆ ವಿಡಿಯೋ ವಾಚ್ ಮಾಡಲ್ಲ. ಯೂಟ್ಯೂಬ್ ಅವರಿಗೆ ನೋಟಿಫಿಕೇಷನ್ ಇಂಪ್ರೆಷನ್ ಕಳಿಸಿದ್ರೂ ಕ್ಲಿಕ್ ಮಾಡಲ್ಲ, ವಿಡಿಯೋ ನೋಡಲ್ಲ. 20-30 ಜನ ನೋಡ್ತಾರೆ, ಆಮೇಲೆ ವ್ಯೂಸ್ ಬರಲ್ಲ. ವ್ಯೂಸ್ ಬರೋದು ನಿಂತು ಹೋಗುತ್ತೆ. ಆ 20-30 ಜನನೂ ವಿಡಿಯೋ ಪೂರ್ತಿ ನೋಡಲ್ಲ. ಸೊ ಇದರಿಂದಾಗಿ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ, ನೀವು ಹಾಕಿರೋ ವಿಡಿಯೋ ಸರಿ ಇಲ್ಲ, ಹಾಗಾಗಿ ವ್ಯೂವರ್ಸ್ ನೋಡ್ತಿಲ್ಲ ಅಂದುಕೊಂಡು ಮುಂದೆ ನೀವು ಹೊಸ ಒಳ್ಳೆ ವಿಡಿಯೋ ಮಾಡಿ ಹಾಕಿದರೂ ಕೂಡ ಯೂಟ್ಯೂಬ್ ನೋಟಿಫಿಕೇಷನ್ ಕಳಿಸಲ್ಲ, ಹಾಗೆ ಇಂಪ್ರೆಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಚಾನಲ್ ಗ್ರೋ ಆಗೋದು ಸ್ಲೋ ಆಗಿ ಬಿಡುತ್ತೆ, ಚಾನಲ್ ಫ್ರೀಜ್ ಆಗಿ ಬಿಡುತ್ತೆ. ಫೇಕ್ ಸಬ್ಸ್ಕ್ರೈಬರ್ಸ್, ಫೇಕ್ ವಾಚ್ ಟೈಮ್, ಫೇಕ್ ವ್ಯೂಸ್ ತರೋ
ಪ್ರಯತ್ನ ಯಾವಾಗಲೂ ಮಾಡಲಿಕ್ಕೆ ಹೋಗಬೇಡಿ. ಪರ್ಚೇಸ್ ಮಾಡಲಿಕ್ಕೂ ಕೂಡ ಹೋಗಬೇಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ನಾವು ಮಾಡೋ 4ನೇ ಮಿಸ್ಟೇಕ್. ಸ್ನೇಹಿತರೆ, ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಈಸಿ ಇರೋದನ್ನು ಆಯ್ಕೆ ಮಾಡ್ತೀವಿ. ಸೊ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಮಾಮೂಲಿಯಾಗಿ ಯೂಟ್ಯೂಬ್ ಅಪ್ಲಿಕೇಶನ್ನಿಂದ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಇನ್ನು ಕೆಲವರಿಗೆ ತುಂಬ ಕನ್ಫ್ಯೂಷನ್ ಕೂಡ ಇರುತ್ತೆ. ಯೂಟ್ಯೂಬ್ ಅಪ್ಲಿಕೇಶನ್ನಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕೋ ಇಲ್ಲ ಬ್ರೌಸರ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಅಲ್ಲಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು. ಯಾಕಂದರೆ ತುಂಬ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಇದರಿಂದ ತುಂಬ ಕನ್ಫ್ಯೂಸ್ ಆಗುತ್ತೆ. ಇನ್ನು ಹೊಸ ಅಪ್ಡೇಟ್ ನಂತರ ಈ YT ಸ್ಟುಡಿಯೋದಿಂದನೂ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಹೀಗಿರುವಾಗ ನೀವು ಒಮ್ಮೆ ಯೂಟ್ಯೂಬ್ ಆ್ಯಪ್ನಿಂದ, ಒಮ್ಮೆ YT ಸ್ಟುಡಿಯೋದಿಂದ, ಒಮ್ಮೆ ಬ್ರೌಸರ್ ಬಳಸ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ಸೊ ಹೀಗೆ ನೀವು ಮಿಸ್ಟೇಕ್ ಮಾಡ್ತಿದ್ರೆ ಇದನ್ನು ನೀವು ಸರಿ ಮಾಡ್ಕೋಬೇಕು. ನೀವು ಯಾವುದೇ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿ, ಅದೇ ಪ್ಲ್ಯಾಟ್ಫಾರ್ಮ್ ಚೂಸ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ. ಹಾಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸರಿಯಾಗಿ ಟೈಟಲ್, ಡಿಸ್ಕ್ರಿಪ್ಷನ್, ಹ್ಯಾಶ್ಟ್ಯಾಗ್ಸ್ ಮತ್ತು ವಿಡಿಯೋ ಟ್ಯಾಗ್ಸ್ ಜೊತೆಗೆ ಥಂಬ್ನೇಲ್ ಹಾಕಿನೇ ಪಬ್ಲಿಷ್ ಮಾಡಬೇಕು. ಇದೆಲ್ಲ ಯೂಟ್ಯೂಬ್ ಅಪ್ಲಿಕೇಶನ್ನಿಂದ ಒಮ್ಮೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಕಷ್ಟ. ಹಾಗಾಗಿ ನೀವು ಕ್ರೋಮ್ ಬ್ರೌಸರನ್ನು ಬಳಸಿ ಕೊಟ್ಟಿರೋ ಫೀಚರ್ ಉಪಯೋಗಿಸಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದರೆ ವಿಡಿಯೋ ವೈರಲ್ ಆಗೋ ಚಾನ್ಸ್ ಹೆಚ್ಚಾಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ಯೂಟ್ಯೂಬ್ ಮೇಲೆ ನಾವು ಮಾಡೋ 5ನೇ ಮಿಸ್ಟೇಕ್, ವಿಡಿಯೋ ಅಪ್ಲೋಡ್ ಮಾಡುವ ಟೈಮಿಂಗ್. ಸ್ನೇಹಿತರೆ, ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಟೈಮ್ ಕೂಡ ಮುಖ್ಯ. ಸೊ ನೀವೇನು ಮಾಡ್ತೀರಾ, ಒಂದು ಟಾಪಿಕ್ ಮೇಲೆ ಐಡಿಯಾ ಬಂತು, ಫಟ್ ಅಂತ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತೀರಾ. ಅದು ಯಾವ ಟೈಮ್ ಆದರೂ ಸರಿ, ವಿಡಿಯೋ ಎಡಿಟ್ ಮಾಡಿ ರೆಡಿ ಆಯಿತು, ಅಪ್ಲೋಡ್ ಮಾಡೋಕ್ಕೂ ಮಾಡಿಬಿಡೋದು. ಸೊ ಹೀಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದರೆ ಒಂದು ವಿಡಿಯೋ ಮೇಲೆ ವ್ಯೂಸ್ ಜಾಸ್ತಿ ಬರುತ್ತೆ, ಒಂದು ವಿಡಿಯೋ ಮೇಲೆ ವ್ಯೂಸ್ ಕಡಿಮೆ ಬರುತ್ತೆ. ಹೀಗೆ ಮಾಡೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡುವ ಬೆಸ್ಟ್ ಟೈಮ್ ಯಾವುದು ಅಂತ ಗೊತ್ತೇ ಆಗಲ್ಲ. ಸೊ ಇದರಿಂದ ನಿಮ್ಮ ವ್ಯೂವರ್ಸ್ ಕೂಡ ಕನ್ಫ್ಯೂಸ್ ಆಗ್ತಾರೆ ಸ್ನೇಹಿತರೆ. ಬೇಕಾಬಿಟ್ಟು ಟೈಮ್ ಬಿಟ್ಟು ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಆಟ್ ಎ ಟೈಮ್ ನಿಮ್ಮ ವ್ಯೂವರ್ಸ್ ವಿಡಿಯೋ ನೋಡಲ್ಲ. ನೀವು ಒಂದು ಟೈಮ್ ಫಿಕ್ಸ್ ಮಾಡಿ ವಿಡಿಯೋ ಹಾಕಿದರೆ, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 9 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ವ್ಯೂವರ್ಸ್ಗೆ ನಿಮ್ಮ ವಿಡಿಯೋ ಈ ಟೈಮಿಗೆ ಬರುತ್ತೆ ಅಂತ ಗೊತ್ತಿರುತ್ತೆ. ಸೊ ಆಟ್ ಎ ಟೈಮ್ ಎಲ್ಲರೂ ವಿಡಿಯೋ ನೋಡ್ತಾರೆ. ಸೊ ಇದರಿಂದ ಯೂಟ್ಯೂಬ್ ಕೂಡ ಜಾಸ್ತಿ ಇಂಪ್ರೆಷನ್ ಕಳಿಸುತ್ತೆ, ಹೆಚ್ಚಿನ ಜನರಿಗೆ ವಿಡಿಯೋ ತಲುಪುತ್ತೆ. ಇನ್ನು ಸ್ನೇಹಿತರೆ, ಈಗ ನಾವು ನೋಡೋಣ ಯೂಟ್ಯೂಬ್ ಮೇಲೆ ನಾವು ಮಾಡೋ 6ನೇ ಮಿಸ್ಟೇಕ್, ಅದು ಮಿಕ್ಸ್ ಕಂಟೆಂಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಚಾನಲ್ ಎಜುಕೇಷನ್ ರಿಲೇಟೆಡ್ ಆಗಿದೆ. ಸೊ ಅದರಲ್ಲಿ ವ್ಲಾಗಿಂಗ್ ವಿಡಿಯೋ ಹಾಕೋದು, ಫನ್ನಿ ವಿಡಿಯೋ ಹಾಕೋದು, ಕುಕ್ಕಿಂಗ್ ವಿಡಿಯೋ ಹಾಕೋದು, ಹಾಗೆ ಏನಾದರೂ ಟ್ರೆಂಡಿಂಗ್ ಟಾಪಿಕ್ ಸಿಕ್ಕರೆ ಅಂತ ವಿಡಿಯೋ ಮಾಡಿ ಹಾಕೋದು. ಸೊ ಇದರಿಂದ ಯೂಟ್ಯೂಬ್ನ ಆಲ್ಗೋರಿದಮ್ ಕನ್ಫ್ಯೂಸ್ ಆಗುತ್ತೆ. ನಿಮ್ಮ ಚಾನಲ್ ಆ್ಯಕ್ಚುಯಲ್ ಕೆಟಗರಿ ಯಾವುದು, ನಿಮ್ಮ ಚಾನಲ್ ಥೀಮ್ ಏನು, ನೀವು ಯಾವ ಕೆಟಗರಿ ಸೆಲೆಕ್ಟ್ ಮಾಡಿ ವಿಡಿಯೋ ಹಾಕ್ತಿದ್ದೀರಾ ಅನ್ನೋದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲ ಮಿಕ್ಸ್ ಕಂಟೆಂಟ್ ಹಾಕಿದರೆ ಚಾನಲ್ ಬೇಗ ಗ್ರೋ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇದು ತಪ್ಪು ಸ್ನೇಹಿತರೆ. ನೋಡಿ, ಎಜುಕೇಷನ್ ವಿಡಿಯೋ ಹಾಕ್ತಾ ಇರ್ತೀರಾ. ಸೊ ಆ ಎಜುಕೇಷನ್ ವಿಡಿಯೋ ನೋಡಿ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ. ಆಗ ನೀವು ಸಡನ್ ಆಗಿ ಕಾಮಿಡಿ ವಿಡಿಯೋ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಕನ್ಫ್ಯೂಸ್ ಆಗ್ತಾರೆ. ಅವ್ರ ಇಂಟ್ರೆಸ್ಟ್ ಇರೋದು ಎಜುಕೇಷನ್ನಲ್ಲಿ, ನೀವು ಕಾಮಿಡಿ ಅಪ್ಲೋಡ್ ಮಾಡಿದರೆ ಅವನಿಗೆ ಅದು ಇಷ್ಟ ಇಲ್ಲ. ಸೊ ಹೀಗಾಗಿ ಬರೋ ವ್ಯೂಸ್ ಕೂಡ ಬರಲ್ಲ, ಇರೋ ಸಬ್ಸ್ಕ್ರೈಬರ್ಸ್ ಕೂಡ ಡೆಡ್ ಆಗ್ತಾರೆ. ಸ್ನೇಹಿತರೆ, ಇನ್ನು ಕೊನೆಯದಾಗಿ ನಾವು ನೋಡೋಣ ಯೂಟ್ಯೂಬ್ ಮೇಲೆ ನಾವು ಮಾಡೋ 7ನೇ ಮಿಸ್ಟೇಕ್, ನಮ್ಮ ಆಡಿಯನ್ಸ್ ಜೊತೆ ಎಂಗೇಜಿಂಗ್ ಇರಲ್ಲ. ಸ್ನೇಹಿತರೆ, ನಾವು ಯೂಟ್ಯೂಬ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದರೆ ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಳ್ತೀವಿ. ಬಟ್ ಇದು ತಪ್ಪು. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಮ್ಮ ವ್ಯೂವರ್ಸ್ ಜೊತೆ ನಾವು ಎಂಗೇಜಿಂಗ್ ಇರಬೇಕು. ನಾವು ನಮ್ಮ ವ್ಯೂವರ್ಸ್ ಮಾಡೋ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು. ಇದರಿಂದ ನಮ್ಮ ಮತ್ತು ನಮ್ಮ ವ್ಯೂವರ್ಸ್ ಮಧ್ಯೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಹಾಗೆ ಅವರು ನಮ್ಮ ಚಾನಲ್ ಮೇಲೆ ಏನೋ ಒಂದು ವಿಡಿಯೋ ನೋಡಬೇಕು ಅಂತ ಇಚ್ಛೆ ಪಡ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ಅವ್ರು ಮಾಡಿದ್ದ ಮೆಸೇಜ್ಗೆ ಆಯಿತು ವಿಡಿಯೋ ಮಾಡಿ ಹಾಕ್ತೀನಿ ಅಂದರೆ ನಿಮ್ಮ ವ್ಯೂವರ್ಸ್ ಖುಷಿ ಪಡ್ತಾರೆ, ನೀವು ಮಾಡಿರೋ ರಿಪ್ಲೈಯಿಂದ ಖುಷಿ ಪಡ್ತಾರೆ. ಸೊ ಇದು ನೀವು ಮಾಡ್ತಾ ಇರಬೇಕು. ಇದರಿಂದ ಕೂಡ ನಿಮಗೆ ತುಂಬ ಸಹಾಯ ಸಿಗುತ್ತೆ. ಸೊ ಸ್ನೇಹಿತರೆ, ಈ ಮಿಸ್ಟೇಕನ್ನು ನೀವು ಸರಿ ಮಾಡಿಕೊಂಡು ಈ ಎಲ್ಲ ಪಾಯಿಂಟ್ಸ್ ಮೇಲೆ ನೀವು ಗಮನ ಕೊಟ್ಟು ಯೂಟ್ಯೂಬ್ ಮೇಲೆ ಕೆಲಸ ಮಾಡಿ, ಆವಾಗ ಚಾನಲ್ ಗ್ರೋ ಆಗುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ಗೆ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿಗಾಗಿ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ.
ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.